ಮಾಡೋದೆಲ್ಲ ಅಲ್ಕ ಕೆಲಸ. ಆಫೀಸ್ಗೆ ಹೋಗೋದು ಇಂತ ಅಲ್ಕ ಕೆಲಸ ಮಾಡಕ್ಕೋ ಸರಿಯಾಗಿ ದುಡಿಯಕ್ಕೋ? ಪೆನ್ಷನ್ ಬರೋದಿಲ್ಲ ನೋಡಿ ಆಮೇಲೆ ಸತ್ತೋದ್ರಿಗೆ. 1,70,000 is the check amount. He agreed for settlement for check amount. I understand. Let us see how much you have to pay today. Next ಇಲ್ಲ ಅಂದ್ರೆ ಇಲ್ಲಮ್ಮ, ಆರ್ಗ್ಯುಮೆಂಟ್ ಮಾಡ್ಬಿಡಿ ಮೆರಿಟ್ಸ್ ಮೇಲೆ. time, 2 weeks time. No concession will be granted unless you settle the amount. You pay some amount today, by 2:30 I can grant further time, otherwise not. Pass over. 2 weeks time maybe. 2:30 ತನಕ ಸಮಯ ಕೊಡಲಾಗಿದೆ. ಕೊಟ್ಟಿಲ್ಲ ಅಂದ್ರೆ ರಿವಿಷನ್ ಪಿಟಿಷನ್ ಡಿಸ್ಮಿಸ್ ಮಾಡ್ತೀನಿ. ಬರೋ ಕನ್ಸೆಷನ್ ಕೂಡ ಹೋಗ್ಬಿಡುತ್ತೆ. ತರ್ಸಿ ನೀವು ಅದನ್ನೆಲ್ಲ ಇಲ್ಲಿ ನನ್ಗೆ ಹಿಂಗೆಲ್ಲ ಬರ್ದಾಕೋದಲ್ಲ. ಯು ಆಸ್ ದಿ ರಿಜಿಸ್ಟ್ರಾರ್ ಜುಡಿಷಿಯಲ್ ಟು ಗೆಟ್ ದಿ ರೆಕಾರ್ಡ್ಸ್ by 2:30. Meanwhile, respondent number 1 is died. ಅಮ್ಮ, ಅರ್ಧ ಗಂಟೆನಲ್ಲಿ ಬರುತ್ತೆ ಅಲ್ಲಿಂದ. Every 5 minutes there is a bus. You understand that? Tell him to get it. Telephonically inform ಅಂದ್ರೆ ಮುಂದೇನಾಯ್ತು? ಕತೆ ಕಲಿಸ್ತಾ ಇದ್ದಾರೆ. ನೋ, ಗೆಟ್ ದಿ ರೆಕಾರ್ಡ್ಸ್. Meanwhile, respondent number 1 is died. So intimate. ಆಯ್ತು ಇವ್ರೆ, ಇನ್ನೊಬ್ರು ಇದಾರಲ್ಲ, ಇದಾರೆ. ಮೊದಲನೇ ರೆಸ್ಪಾಂಡೆಂಟ್ ಒರಿಜಿನಲ್ ರೆಸ್ಪಾಂಡೆಂಟ್ ಸತ್ತೋದ್ರು, ಸಬ್ಸ್ಟಿಟ್ಯೂಷನ್ ಹಾಕಿದ್ರಿ. ಇಬ್ರು ಇದಾರೆ, ಸಬ್ಸ್ಟಿಟ್ಯೂಟ್ ಏನಿಲ್ಲ, ಇಬ್ರು ಜಾಯಿಂಟ್ ಚೆಕ್ ಕೊಟ್ಟಿದ್ದು. ಆಯ್ತು, ಒಬ್ರು ತೀರ್ಕೊಂಡೋದ್ರು, ಇನ್ನೊಬ್ರು ಇದಾರಲ್ಲ, ಸಾಕು. ಅದಕ್ಕೆ ಯಾಕೆ ನೀವು ಅದನ್ನೆಲ್ಲ ಎದ್ ಮಾಡ್ತೀರಾ? ಸರಿ, ಅವ್ರು ದುಡ್ಡು ಕೊಡ್ಬೇಕಾಗಿದೆ ಅಷ್ಟೇ. ಏನಾಗಿದೆ ನಿಮ್ದು? ವಾಟ್ ಇಸ್ ಯುವರ್ ಡಿಫೆನ್ಸ್? ಕಮನ್ ಕೊಡಿ. ವೈ ಯುವರ್ ರೆಕಾರ್ಡ್ಸ್? ವಾಟ್ ಇಸ್ ಯುವರ್ ಡಿಫೆನ್ಸ್? ಟೆಲ್ ಮಿ. ಅಲ್ಲಿ ಅದರಲ್ಲಿ ಚೆಕ್ ಈಸ್ ಆಕ್ಚುಲಿ ಕೇಸ್ ಆಫ್ ದ ಕಂಪ್ಲೇಂಟ್ ಏನಂತಂದ್ರೆ ಇಬ್ಬರಿಗೆ 2 ಲಕ್ಷ ಕೊಟ್ಟಿದ್ವಿ. ಹಾ, ಅದಕ್ಕೋಸ್ಕರ 4 ಲಕ್ಷಕ್ಕೆ ಒಂದು ಚೆಕ್ ಕೊಟ್ಟಿದ್ದಾರೆ. ಆ ಚೆಕ್ ಅಲ್ಲಿ ಇಬ್ಬರ ಹೆಸರು ಬರ್ದಿದ್ದಾರೆ. ತಪ್ಪೇನು? ಇಬ್ಬರದೇ ಅಕೌಂಟ್. ಬಟ್ ತಪ್ಪೇನಿದೆ? ಆ ಚೆಕ್ ಅನ್ನು ಅವರು ಬ್ಯಾಂಕ್ ಯೂನಿಯನ್ ಆಫ್ ಇಂಡಿಯಾ ಬ್ಯಾಂಕ್ ಗೆ ಪ್ರೆಸೆಂಟ್ ಮಾಡ್ತಾರೆ. ಹೌದು. ಆ ಯೂನಿಯನ್ ಆಫ್ ಇಂಡಿಯಾ ಬ್ಯಾಂಕ್ ಅಲ್ಲಿ ಅವ್ರದ್ದು ಅಕೌಂಟೇ ಇಲ್ಲ. ಇಲ್ಲ, ಆಮೇಲೆ ಏನಾಗುತ್ತೆ? ಸೊ ಅವರು ಫಂಡ್ಸ್ ಇದು ಸ್ಟಾಪ್ ಪೇಮೆಂಟ್ ಅಂತ ಎಂಡೋರ್ಸ್ಮೆಂಟ್ ಇಶ್ಯೂ ಮಾಡ್ತಾರೆ. ಹಾ, ಸ್ಟಾಪ್ ಪೇಮೆಂಟ್ ಅಂತ ಎಂಡೋರ್ಸ್ಮೆಂಟ್ ಇಶ್ಯೂ ಮಾಡ್ತಾರೆ. ನಿಮ್ಮ ಪಾಸ್ಬುಕ್ ಅಲ್ಲಿ ಅವತ್ತಿನ ದಿವಸ 4 ಲಕ್ಷದಿಂದ 10,000 ರೂಪಾಯಿ ಇತ್ತಾ? ಪಾಸ್ಬುಕ್ ಅಲ್ಲಿ ಇರಲಿಲ್ಲ. ಕೊಡಿ, ಶೋ ಇಟ್. ಇಫ್ ಯು ಹ್ಯಾವ್ ಗಾಟ್ 4,10,000 rupees on that day, yes, stop payment is valid. Otherwise not. ಬಟ್ ಇಲ್ಲಿ ಇಬ್ರು No, please show me from your passbook whether you have got 4,10,000. ಅದು ಇರ್ಲಿಲ್ಲ. ಆ ಟೈಮ್ ಇರ್ಲಿಲ್ಲ. ಇರ್ಲಿಲ್ಲ ಅಂದ್ರೆ ಹೋಯ್ತು. ಬಟ್ ಇಲ್ಲಿ ಇಬ್ರು No sir, ಇರ್ಲಿಲ್ಲ ಅಂದ್ರೆ ದಿ ಸ್ಟಾಪ್ ಪೇಮೆಂಟ್ has no meaning. ಸ್ಟಾಪ್ ಪೇಮೆಂಟ್ ಬಗ್ಗೆ ನಾಟ್ ಆರ್ಗ್ಯೂಯಿಂಗ್ ರಿಗಾರ್ಡಿಂಗ್ ದಿ ಜಾಯಿಂಟ್ ಅಕೌಂಟ್. ಈಗ ಇಬ್ಬರ ಅಕೌಂಟ್ ಹೆಸರಲ್ಲಿ ಚೆಕ್ ಇದ್ದಾಗ, ಒಬ್ಬರ ಹೆಸರಲ್ಲೂ ಕೂಡ ಅಕೌಂಟ್ ಇಲ್ಲದೆ ಇದ್ದಾಗ ಅವು ಇಟ್ ಕ್ಯಾನ್ ಬಿ ರಿಟರ್ನ್. ಇವನ್ ಎಕ್ಸಾಮಿನ್ PW3 who is the ಬ್ಯಾಂಕ್ ಮ್ಯಾನೇಜರ್, ಅವರು ಕ್ಲಿಯರ್ ಆಗಿ ಹೇಳ್ತಾರೆ. ನೀವ್ ಯಾಕೆ ಇಬ್ಬರ ಹೆಸರು ಚೆಕ್ ಕೊಟ್ರಿ ಅದನ್ನ ಹೇಳಿ. ನೀವ್ ಯಾಕೆ ಇಬ್ಬರ ಹೆಸರು ಬರ್ದಿ? ಒಬ್ಬರ ಹೆಸರೇನೋ ಪರವಾಗಿಲ್ಲ, ಇಬ್ಬರ ಹೆಸರು ಯಾಕೆ ಬರ್ದ್ರಿ? ಅದು ಆಕ್ಚುಲಿ ನಮ್ದು ಹ್ಯಾಂಡ್ ರೈಟಿಂಗ್ ಅಲ್ಲ, ನಾವು ಕೊಟ್ಟಿರುವಂತ ಇದು ಟ್ರಾನ್ಸಾಕ್ಷನ್. ಆಯ್ತು, ನಿಮ್ಗೆ ಗೊತ್ತಾಯ್ತಲ್ಲ ಈ ವ್ಯಕ್ತಿಗಳು ಇಬ್ರು ಮೋಸ ಮಾಡಿದಾರೆ ನಿಮ್ಗೆ ಅಂತ. ಇಬ್ರು ಸೇರಿ ನಿಮಗ್ ಮೋಸ ಮಾಡಿದಾರೆ ಅಂತ ತಮಗ್ ಗೊತ್ತಾಯ್ತಲ್ಲ, ನೀವೇನ್ ಮಾಡಿದ್ರಿ? ಆ ಸಂದರ್ಭದಲ್ಲಿ ಅವ್ರಿಗೆ ಚೆಕ್ ಪ್ರೆಸೆಂಟ್ ಮಾಡಿ. ನೀವೇನ್ ಮಾಡಿದ್ರಿ? ಇವ್ರೆ ನೋಟಿಸ್ ಬಂದ್ಮೇಲೆ ಗೊತ್ತಾಗಿದೆ ಅವ್ರಿಗೆ ಚೆಕ್ ಮಿಸ್ಯೂಸ್ ಆಗಿದೆ. ನೋಡಿ, ಅವ್ರು ನಿಮ್ ನೆಂಟ್ರಲ್ಲ, ಪ್ಲೀಸ್. ಬಟ್ ಅವ್ರು ನಿಮ್ ನೆಂಟ್ರಲ್ಲ. colleagues working together in the same institution. ಆಯ್ತು, ಇನ್ಸ್ಟಿಟ್ಯೂಷನ್ ವರ್ಕ್ ಮಾಡ್ಲಿ, ಅದಕ್ಕೇನಾಯ್ತು ಈಗ? ನಿಮಗೆ ಗೊತ್ತಾಯ್ತು ತಾನೆ ವಿಜಯಲಕ್ಷ್ಮಿ ಮತ್ತೆ ಮಂಜುಳಮ್ಮ ಅನ್ನೋರಿಬ್ರು ನಿಮ್ಮ ಚೆಕ್ ಅನ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಯ್ತು. ನೋಟಿಸ್ ಬಂದ್ಮೇಲೆ ತಾವೇನ್ ಮಾಡಿದ್ರಿ? ನೋಟಿಸ್ ನಮ್ಮ ಹಿರಿಯ ಅಧಿಕಾರಿಗಳಿಗೆ ಅವ್ರ ಮೇಲೆ ಏನಾದ್ರು ಕಂಪ್ಲೇಂಟ್ ಕೊಟ್ರಾ? ಇಲ್ಲ ಈ ತರ ನಮ್ಮ ಹೆಲ್ತ್ ಅಸಿಸ್ಟೆಂಟ್ ಮತ್ತೆ ಇವರು ಸೇರ್ಕೊಂಡು ನನಗೆ ಮೋಸ ಮಾಡಿದ್ದಾರೆ ಅಂತ ನಿಮ್ಮ ಆಫೀಸ್ ಸೂಪರ್ಡೆಂಟ್ ಕೊಟ್ರಾ? ಕಂಪ್ಲೇಂಟ್ ಕೊಡ್ಲಿಲ್ಲ. ಹೋಗ್ಲಿ ಪೊಲೀಸ್ನವ್ರಿಗೆ ಹೇಳಿದ್ರಾ? ಇಲ್ಲ ಇಲ್ಲ. ನೀವು ಗಂಡಸು ಅವರಿಬ್ರು ಹೆಂಗಸರು ಕಪಾಳಕ್ ತಟ್ಟದ್ರಾ? ಏನ್ರಿ ನನ್ಗೆಲ್ಲ ತಿಸ್ಕೊಂಡಿದ್ದ ಚೆಕ್ ನ ಮೋಸ ಮಾಡ್ಕೊಂಡಿದ್ರೆ ನಮ್ ಡ್ರಾಯರ್ ಇಂದ ಕದ್ದು, ಈಗ ಬನ್ನಿ ನಿಮ್ಗೆ ದಾರಿ ತೋರಿಸ್ತೀನಿ ಅಂತ ಮಾಡಿದ್ರ? ಏನು ಮಾಡ್ಲಿಲ್ಲ ಅಂದ್ರೆ ಬರ್ಕೊಳ್ಳಿ, ಅಷ್ಟೇ ಸಾಕು ವಜಾ ಮಾಡಕ್ಕೆ. ದುಡ್ಡು ಕೊಡ್ತೀನಿ ಅಂದ್ರೆ ಕೊಡಿ, ಇಲ್ಲೇ ಹೋದ್ರೆ ಬೇಡ. ಸುಮ್ನೆ ಅದನ್ನೇ ಹೇಳ್ತಾ ಇದ್ರೆ ಇನ್ಯಾತಕ್ಕೆ? ಯಾಕಂದ್ರೆ ಬ್ಯಾಂಕ್ ಅಲ್ಲಿ ಅಕೌಂಟ್ ಇಲ್ಲದೆ ಬ್ಯಾಂಕ್ ಬಿಡಿ ಸರ್, ನಿಮ್ ಚೆಕ್ ಯಾಕೆ ಕೊಟ್ಟ ಹೇಳಿ ನೀವು, ಅದೆಲ್ಲ ಆಮೇಲೆ ನೋಡೋಣ. ಚೆಕ್ ಯಾಕೆ ಅಂತ ನಾವು ಬ್ರಾಟ್ ಔಟ್ ಇನ್ ದ ಎವಿಡೆನ್ಸ್ ಮೇಲೆ. ಏನಂತ ಹೇಳಿದ್ರಿ? ಬೇರೆ ಸಬ್ಜೆಕ್ಟ್ ಗೆ ಅರ್ಲಿಯರ್ ಕೊಟ್ಟಂತ ಚೆಕ್ ಅನ್ನ ಮಿಸ್ಯೂಸ್ ಕೊಟ್ಟಿದ್ದಾರೆ. ಸಂಸ್ಥೆಗೆ, ನಮ್ಮ ಸಂಸ್ಥೆಗೆ ಅಂತ ಕಟ್ಟೋಕೆ ಅಂತ ಕೊಟ್ಟಿರುವಂತ ಚೆಕ್ ಅನ್ನು, ಕೊಟ್ಟಿದ್ದ ಚೆಕ್ ಅನ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ. ವಾಟ್ ಆಕ್ಷನ್ ಯು ಹ್ಯಾವ್ ಟೇಕನ್? ದಟ್ ಇಸ್ ವಾಟ್ ಐ ಆಮ್ ಆಸ್ಕಿಂಗ್ ಯು. ಸಿ, ದೆನ್ issuance of check and the signature is not in dispute. If it is your case that it is a misuse of the check, what action? Normal prudent person. Correct.
ಅಲ್ಲಿ ಬಟ್ ಇಲ್ಲಿ ಬಂದ್ ಬರುತ್ತೆ ಅಂತ ನಮ್ಗೂ ಅಲ್ಲ ವಕೀಲ್ರೆ, ವಕೀಲ್ರೆ. ನಾಟ್ ಎ ಸಬ್ಸ್ಟೆನ್ಷಿಯಲ್ ಕ್ವಶ್ಚನ್ ಮೈ ಲಾರ್ಡ್. No, I will, Division also. no sir, please. Yes, my lord. What is the divisional jurisdiction? ಕೊಟ್ರಿ ಅವ್ರಿಗೆ ಅಮಿತ್ ಕಪೂರ್ ಓದ್ಲಿ. ಮತ್ತೆ ಅದು ನೋಡಿದ್ದೀನಿ ಸರ್, ಕನ್ವಿಕ್ಷನ್ cannot be. ಮತ್ತೆ ಸಬ್ಸ್ಟಾನ್ಶಿಯಲ್ ಕ್ವಶನ್ ಅನ್ನಕ್ಕಿದೆ ಸೆಕ್ಷನ್ 100 CPC ನೇ. ವಾಟ್ ಆರ್ ಯು ಅಪ್ ಟು ಸರ್? Yes, sir. That is the only defense. ಸರ್ ತಮ್ಮ ಕಾನೂನಿನ ಜ್ಞಾನ, ನನ್ನ ಕಾನೂನಿನ ಜ್ಞಾನ ರಿಗಾರ್ಡಿಂಗ್ ದಿ ಪ್ರಿಸಂಪ್ಷನ್ ಒಂದೇ ಇದೆ. ಸೊ ಅಲ್ಲಿಂದ ಏನ್ ಪ್ರಾಬ್ಲಮ್ ಇಲ್ಲ. That's correct. Both of you are on the same page. Both of us are on the same page. Fine. Now the question is ಮಿಸ್ಯೂಸ್ ಅಂತ. ಒಬ್ಬ ನಾರ್ಮಲ್ ಪ್ರೂಡೆಂಟ್ ಪರ್ಸನ್ ಅಂತ ಸಂದರ್ಭದಲ್ಲಿ ಹೇಗೆ ಬಿಹೇವ್ ಮಾಡ್ತಾನೆ ಆ ತರ ನೀವು ಮಾಡಿದೀರಾ ಅಂತ ಕೇಳ್ತಾ ಇದ್ದೀನಿ. ಇಲ್ಲ ಅಂತಿದ್ರಿ, ಅಲ್ಲಿ ಮುಗೀತು, ಸಾಕು. ಮತ್ತೆ ಬರ್ಕೊಳ್ಳಿ. ನಾವು ಶ್ರೀ ಜೀವನ್ ಆನ್ ಹೈವೇ ಆಗುತ್ತೆ. ಗ್ರಾಚಾರ ಯಾರನ್ನು ಬಿಟ್ಟಿಲ್ಲ ಆಚಾರ ನೋಡಿ, ಗ್ರಾಚಾರ ಯಾರನ್ನು ಬಿಟ್ಟಿಲ್ಲ ಅಂತ ಸತ್ಯ ಹರಿಶ್ಚಂದ್ರನೇ ಬಿಡ್ಲಿಲ್ಲ. ಅದೇ ಈ ತರ ಅದು ಚಂದ್ರಮತಿ ಪ್ರಲಾಪ ಅಂತ ನಮ್ಗೊಂದು ಪದ್ಯ ಇತ್ತು. ವೆನ್ ಐ ವಾಸ್ ಇನ್ 5th standard or 6th standard, this poem was there, Chandramati Pralapa. The factual circumstances so happen after selling the wife and child for keeping up his words in the sandy, and that son was bitten by a serpent. And when that funeral has to take place, and this fellow was the one who was watchman for the burial ground, wanted that money to be paid. Unless that money is paid, no entry into the burial ground. And who are they? His own wife and the child. His own child being dead. And this fellow says, I am committed to my master. So much of thing is to give. One vastra, one bunde henda, idella kotre matra ಒಳಗಡೆ entry ಇಂತ. And this Harishchandra was not consuming that. It was for his master. ಒಂದ್ ಬುಂಡೆ ಹೆಂಡ, ಒಂದ್ ವಸ್ತ್ರ, ಇಷ್ಟು ದುಡ್ಡು ಕೊಟ್ರೆ ಮಾತ್ರ ಒಳಗಡೆಗೆ ಅಂತ. Will you have any such values now with whoever is the pious? Unfortunately, no. You can't. Maybe it's an ideal. But such was the thing. These are all called testing period anta. If you look at the history, this entire story of all these problems that came to Harishchandra, it all lasted only 2 years. ಈ ಎಲ್ಲ ಕಷ್ಟ ಕಾರ್ಪಣ್ಯಗಳು ಅವನ ಜೀವಮಾನದಲ್ಲಿ ಕೇವಲ 2 ವರ್ಷದಲ್ಲಿ ಮುಗ್ದೋಗುತ್ತೆ ಇಷ್ಟುನು. ಆಮೇಲೆ ಇಟ್ ವಾಸ್ ರೆಸ್ಟ್ ಆಫ್ ದಿ ಪೀರಿಯಡ್ ವಾಸ್ ಲೈಕ್ ಎನಿಥಿಂಗ್ ಪ್ಯಾರಡೈಸ್ ಫಾರ್ ಸತ್ಯ ಹರಿಶ್ಚಂದ್ರ. ನಾವು ಆ ಪಾಯಿಂಟ್ ನೋಡಲ್ಲ, ಪಾಸಿಟಿವ್ ಆಸ್ಪೆಕ್ಟ್ಸ್ ನ, ಬರೀ ಇದನ್ನೇ ನೋಡ್ಕೊಂಡಿರ್ತೀವಿ. ವಾಟ್ ಈಸ್ ಇಟ್ ದಟ್ ಒನ್ ವುಡ್ ಗೆಟ್ ದಿ ರಿವಾರ್ಡ್ ಫಾರ್ ಮೇಂಟೈನಿಂಗ್ ದಿ ವರ್ಚ್ಯೂಸ್? ನೋಬಡಿ ಲುಕ್ಸ್ ಇನ್ ಟು. ವಿ ಓನ್ಲಿ ಸೇ ಅವನ್ಗೇನ್ ಬುದ್ಧಿ ಕೆಟ್ಟಿತಾ, ಯಾರು ನೋಡ್ತಾ ಇದ್ರು, ವಾಸ್ ದೇರ್ ಎ CCTV? ನೋ, ಈ ಕುಡ್ ಹ್ಯಾವ್ ಅಲೋಡ್. That is where you see, you feel the values, virtues, like, God is omnipresent. If nobody is looking also, your Chitragupta here will be looking in. All these things are there. Yes, here is a person who has acted like a human being soon after the incident. It was beyond the human control. It has happened. He has acted like a human being here. Very, very interesting case where he has shifted the injured, stood by the bedside, met the expenses. Along with the family members, he was also there. There is an element of remorse. All that ನೋಡ್ಕೊಳ್ಳೋಣ, ಬರಿತೀನಿ, ಅದೆಲ್ಲ ಬರಿತೀನಿ. ಹಿಂಗಿದ್ರೆ ಅಂತ ಸಂದರ್ಭದಲ್ಲಿ ಕೋರ್ಟ್ನವ್ರಿಗೂ ಕೂಡ ಡಿಸ್ಕ್ರಿಷನ್ ಇದೆ ಅಂತ. ಐ ಆಮ್ ರೈಟಿಂಗ್ ಇಟ್ ಅಂಡ್ ಮೇಕಿಂಗ್ ಇಟ್ ರಿಪೋರ್ಟಬಲ್. ಇಟ್ಸ್ ನಾಟ್ ಆಸ್ ಇಫ್ ದಟ್ ದಿ ಕೋರ್ಟ್ ಈಸ್ ಏನ್ ಸುಮ್ಮನೆ ಹೆಂಗೆ ಕುದುರೆಗೆ ಹಾಕಿದ್ ಕನ್ನಡಕ ಅಲ್ಲ. ಇನ್ಫ್ಯಾಕ್ಟ್ ಸಮ್ ಆಫ್ ದೀಸ್ ಥಿಂಗ್ಸ್ ಐ ಟೋಲ್ಡ್ ಹಿಮ್. ಇಟ್ಸ್ ಓನ್ಲಿ ಆಫ್ಟರ್ ದಟ್ ಹಿ ರಿಯಲೈಸ್ ದಟ್ ದೇರ್ ಇಸ್ ಸಮ್ ಎಲಿಮೆಂಟ್ ಆಫ್ ಕೇಸ್ ಫಾರ್ ಹಿಮ್. Otherwise, it would have gone just like that. Amit Kapoor, Supreme Court has given me the guidelines and the parameters with which a revision could be looked into. Patent factual error, that is not there because death is due to accident. Nobody has disputed. Then error of jurisdiction, either legal or otherwise, not there because he was the jurisdiction magistrate. Third aspect is the sentence excessive. That is the only point that need to consider. Okay. ಇಷ್ಟು ಪ್ಯಾರಾಮೀಟರ್ಸು, ಇಷ್ಟು ಬೌಂಡ್ರಿ ಲೈನು, ಇಷ್ಟು ರೊಗಡಾಗಿದೆ, ಅಷ್ಟಕ್ಕೆ ಮಾಡ್ಬೇಕು. ಅದರಿಂದ ಆಚೆಗೆ ಹೋಗೋಂಗಿಲ್ಲ, ಬರೋಂಗಿಲ್ಲ. ವೆರಿ ಕ್ಲಿಯರ್ ಇನ್ ಮೈ ಮೈಂಡ್. ಕ್ಲಾರಿಟಿ ಇಸ್ ದೇರ್. ನೋಡೋಣ ತಾವು ನಾಳೆ ಏನಿದೆಯೋ ಅದನ್ನ, ಇನ್ನೇನಾದ್ರು ಸಂದರ್ಭಗಳಿದ್ರೆ ಅಂತದ್ದೇನಾದ್ರು ತಮ್ಗೆ ಅನಿಸಿದ್ದು ತಗೊಂಡ್ ಬನ್ನಿ. ವಿಲ್ ಕನ್ಸಿಡರ್, ಡೆಫಿನೆಟ್ಲಿ ವಿಲ್ ಕನ್ಸಿಡರ್. ಟುಮಾರೋ
ಗ್ರೇಟ್. ಎಸ್